ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಕೇಂದ್ರದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಹಬ್ಬವನ್ನು ವಿಜೃಂಭಣೆಯಿಂದ ತಾವು ಆಚರಿಸ್ತಾ ಇದ್ದೀರಿ. ಎಲ್ಲರಿಗೂ ಶುಭವಾಗಲಿ. ಈ ಹಬ್ಬದ ಸಂದರ್ಭಕ್ಕಾಗಿ ವಿಶೇಷವಾದ ಒಂದು ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಹಬ್ಬದ ಬಗ್ಗೆ ತಿಳಿಸಿಕೊಡೋದಕ್ಕೆ, ಅದರ ಸವಿಯನ್ನು ಹಂಚೋದಕ್ಕೆ ಇಬ್ಬರು ಗಣ್ಯರು ಬಂದಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಐಶ್ವರ್ಯ ರಂಗರಾಜನ್, ಯುವ ಗಾಯಕಿ. ಇವರು ಶಾಸ್ತ್ರೀಯ ಸಂಗೀತದಲ್ಲಿ ಹೇಗೆ ಹೆಸರನ್ನು ಮಾಡಿದ್ದಾರೋ ಹಾಗೆಯೇ ಚಲನಚಿತ್ರ ಕ್ಷೇತ್ರದಲ್ಲೂ ಸಹ ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಐಶ್ವರ್ಯ ರಂಗರಾಜನ್ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಐಶ್ವರ್ಯ ಅವರ ಜೊತೆ ಬಂದಿದ್ದಾರೆ ವಾಣಿ ಮಂಜುನಾಥ್ ಅವರು. ವಾಣಿ ಮಂಜುನಾಥ್ ಅವರು ಕೊಳಲನ್ನು ನುಡಿಸೋದರಲ್ಲಿ ಸಿದ್ಧಹಸ್ತರು. ಅವರು ಆಕಾಶವಾಣಿಯಲ್ಲಿ ಬಿ ಹೈ ಮಟ್ಟವನ್ನು ತಲುಪಿರ್ತಕ್ಕಂಥ ವಾಣಿ ಮಂಜುನಾಥ್ ಅವರು ಕೊಳಲನ್ನು ಬಳಸಿಕೊಂಡು ನಾನಾ ರೀತಿಯ ಪ್ರಯೋಗಗಳನ್ನು ನಡೆಸೋದಕ್ಕೆ ಹೆಸರುವಾಸಿಯಾದವರು. ಇವತ್ತು ನಮ್ಮ ಜೊತೆ ಇದ್ದು ತಮ್ಮ ಕೊಳಲ ನಾದವನ್ನು ನಮ್ಮೆಲ್ಲರಿಗೂ ಉಣಿಸಲಿದ್ದಾರೆ. ತಮ್ಮೆಲ್ಲರ ಪರವಾಗಿ ವಾಣಿ ಮಂಜುನಾಥ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂತ ಹೇಳೋದಾದರೆ ಈಗ ಇಬ್ಬರು ಅತಿಥಿಗಳ ಒಂದು ಜುಗಳಬಂದಿಯನ್ನು ಹೇಳೋಣ. ದಯವಿಟ್ಟು ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ ಒಂದು ಜುಗಳಬಂದಿಯನ್ನು ನೀಡಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆಯ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲ್ಗಳ ನಾದವ ತೋರತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲ್ಗಳ ನಾದವ ತೋರತ, ಸಜ್ಜನ ಸಾದ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದೆಷ್ಟು ಧನ್ಯರೋ ಪುರಂದರದಾಸರು ಗೊತ್ತಿಲ್ಲ. ಸೊಗಸಾದ ಕೀರ್ತನೆಯನ್ನು ಮಹಾಲಕ್ಷ್ಮಿಯನ್ನು ಕುರಿತು ನಮಗೆ ನೀಡಿದ್ದಾರೆ. ಈ ಕೀರ್ತನೆಯನ್ನು ಕೇಳದವರೇ ಇಲ್ಲ ಅಂತ ಹೇಳಬಹುದು. ಅನೇಕ ಜನ ಈ ಕೀರ್ತನೆಯನ್ನು ನಿತ್ಯ ಹಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ನಾಡಿನ ಸಂಪ್ರದಾಯದಲ್ಲಿ, ಹಬ್ಬಗಳಲ್ಲಿ ಹೆಣ್ಣು ಮಕ್ಕಳೇ ಸೇರಿ ಮಾಡುವಂಥ ವಿಶೇಷವಾದ ಹಬ್ಬಗಳುಂಟು. ಉದಾಹರಣೆಗೆ ಗೌರಿ ಪೂಜೆ, ತುಳಸಿ ಪೂಜೆ, ಹಾಗೆಯೇ ವರಮಹಾಲಕ್ಷ್ಮಿ ವ್ರತ ಏನಿದೆ ಇದು ವಿಶಿಷ್ಟವಾದದ್ದು ನಮ್ಮ ನಾಡಲ್ಲಿ. ಈ ಸಂದರ್ಭಕ್ಕಾಗಿ ಇಬ್ಬರು ಅತಿಥಿಗಳು ಬಂದಿದ್ದಾರೆ. ಅವರ ಸಮಗ್ರ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಐಶ್ವರ್ಯ ಅವರೇ, ಮೊದಲಿಗೆ ತಮ್ಮ ಹೆತ್ತವರ ಬಗ್ಗೆ, ತಮ್ಮ ಗುರುಗಳ ಬಗ್ಗೆ, ಶಿಕ್ಷಣ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿ.
ಸೊ ನನ್ನ ಹೆಸರು ಐಶ್ವರ್ಯ ರಂಗರಾಜನ್. ನನ್ನ ತಂದೆಯ ಹೆಸರು ಎಸ್ ರಂಗರಾಜನ್. ನನ್ನ ತಾಯಿಯ ಹೆಸರು ನಳಿನಿ ರಂಗರಾಜನ್. ನನ್ನ ತಂದೆ ಒಂದು ಗೌರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ನನ್ನ ತಾಯಿ ಗೃಹಿಣಿ. ಓದಿದ್ದು ನನ್ನ ಸ್ಕೂಲ್ ಬಂದು ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆ. ಹಾಗೆ ನಾನು ಕಾಲೇಜು ಮಾಡಿದ್ದು MES ಕಾಲೇಜಲ್ಲಿ. ಹಾಗೆ ನಾನು MBA ಮಾಡಿದ್ದು PUS ಯೂನಿವರ್ಸಿಟಿಯಲ್ಲಿ. ಹಾಗೆ ನನ್ನ ಸಂಗೀತ ಅಭ್ಯಾಸ ನನ್ನ 4ನೇ ವಯಸ್ಸಿಂದ ಪ್ರಾರಂಭ ಮಾಡಿದ್ದು. ನನ್ನ ಮೊದಲನೇ ಗುರುಗಳು ಶ್ರೀಮತಿ ಉಷಾ ಜಗದ್ರಕ್ಷಕನ್ ಅವರು. ಹಾಗೆ ಸದ್ಯಕ್ಕೆ ನಾನು ಅಭ್ಯಾಸ ಮಾಡ್ತಾ ಇರೋದು ಶ್ರೀ ವಿದ್ವಾನ್ ಸುಚೇತನ್ ರಂಗಸ್ವಾಮಿ ಅವ್ರ ಹತ್ರ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಹಾಗೆ ವೀಣೆ ಅಭ್ಯಾಸನೂ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಚಲನಚಿತ್ರಗಳಿಗೆ ಪ್ಲೇಬ್ಯಾಕ್ ಸಿಂಗಿಂಗ್ನ ಮಾಡ್ತಾ ಇದ್ದೀನಿ. ಹಿನ್ನೆಲೆ ಗಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಐಶ್ವರ್ಯ ಅವರೇ. ವಾಣಿ ಮಂಜುನಾಥ್ ಅವರು ತಮ್ಮ ಹೆತ್ತವರ ಬಗ್ಗೆ, ಗುರುಗಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಸ್ಮರಿಸ್ಕೊಂಡ್ರೆ ನಮಗೆ ಬಹಳ ಸಂತೋಷವಾಗುತ್ತೆ. ನನ್ನ ಪತಿ ಡಾಕ್ಟರ್ ಮಂಜುನಾಥ್ ಅವರು IIHR ಅಲ್ಲಿ ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನನಗೆ ಒಬ್ಬಳೇ ಮಗಳು ಡಾಕ್ಟರ್ ಸುಪ್ರೀತಾ ಅಂತ. ಅವಳು ಆಯುರ್ವೇದಿಕಲ್ಲಿ MD ಮಾಡಿದ್ದಾಳೆ ಹಾಗೂ ಆಯುರ್ವೇದನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ನಮ್ಮ ತಂದೆ ರಂಗನಾಥ್ ಅಂತ, ಅವರು ಆರ್ಮಿ ಬೇಸ್ 515 ಆರ್ಮಿ ಬೇಸ್ ವರ್ಕ್ಶಾಪಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ನಮ್ಮ ತಾಯಿ ಸುಶೀಲಮ್ಮ ಅಂತ. ನನಗೆ 3 ಜನ ಅಕ್ಕಂದಿರು ಹಾಗೂ 2 ಅಣ್ಣಂದಿರು. ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಸ್ಕೂಲಲ್ಲಿ ಬ್ಯಾಂಡ್ ಸೆಟ್ಟಲ್ಲಿ ನನಗೆ ಫ್ಲೂಟ್ಗೆ ಆಯ್ಕೆ ಮಾಡಿಕೊಂಡ್ರು, ಫ್ಲೂಟಾಗಿ ಇವಳು ಇರಲಿ ಅಂತ. ಸೊ ಅದರಲ್ಲಿ ಕೆಲವು ಫ್ಲೂಟ್ ಟ್ಯೂನ್ಸ್ನ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಬ್ಯಾಂಡ್ ಸೆಟ್ ಮೇಷ್ಟ್ರು. ಅದನ್ನು ಕೊಳಲನ್ನು ನಾನು ಮನೆಗೆ ಬಂದ ಮೇಲೆ ಅದರಲ್ಲಿ ನನಗೇನು ಏನೂ ಗೊತ್ತಿರಲಿಲ್ಲ ಅದು ಹೇಗೆ ಅಂತ. ಬಟ್ ಸಮ್ ಇನ್ಬಾರ್ನ್ ಟ್ಯಾಲೆಂಟ್ ಇತ್ತು ಅನಿಸುತ್ತೆ. ಅದರಲ್ಲಿ ನಾನು ಕೆಲವು ಚಲನಚಿತ್ರ ಗೀತೆಗಳನ್ನು ಮತ್ತು ಅಕ್ಕ ದೇವನಾಮ ಹಾಡ್ತಿದ್ಲು, ಅದನ್ನೆಲ್ಲ ನಾನೇ ಆ ಕೊಳಲಲ್ಲಿ ನುಡಿಸ್ತಾ ಇದ್ದೆ. ಅವಳು ಏನು ಹೇಳಿದ್ರು, ಯಾವ ಹಾಡು ಬೇಕಿದ್ರು ಅದನ್ನು ಕೊಳಲಲ್ಲಿ ನುಡಿಸ್ತಾ ಇದ್ದೆ. ಈ ಟ್ಯಾಲೆಂಟ್ನ ಕಂಡುಕೊಂಡು ನಮ್ಮ ಮನೆಯಲ್ಲಿ ಎಲ್ಲರೂ ಇವಳನ್ನ ಶಾಸ್ತ್ರೀಯ ಸಂಗೀತ ಅಭ್ಯಾಸಕ್ಕೆ ಕಳಿಸ್ಬೇಕು, ಕ್ಲಾಸಸ್ಗೆ ಕಳಿಸೋಣ ಅಂತ ತೀರ್ಮಾನ ಮಾಡೋದು. ಆವಾಗ ನಮ್ಮ ಅಕ್ಕನೇ ನನ್ನ ಫ್ಲೂಟ್ ಕ್ಲಾಸಸ್ಗೆ ಜಾಯಿನ್ ಮಾಡಿದ್ದು. ವಿದ್ಯಾ ಕಾಲೇಜ್ ಆಫ್ ಮ್ಯೂಸಿಕ್ ಅಂತ ಜಯನಗರ್ 4 ಬ್ಲಾಕಲ್ಲಿ. ಅಲ್ಲಿ ನಮ್ಮ ಗುರುಗಳು ವಿದ್ವಾನ್ ಎಸ್ ಶಶಿಧರ್ ಅಂತ. ಅವರಲ್ಲಿ ನಾನು ಫ್ಲೂಟ್ ಕಲಿಕೆಯನ್ನು ಪ್ರಾರಂಭ ಮಾಡಿದೆ. ನಂತರ ಒಂದು 10 ವರ್ಷಗಳ ಕಾಲ ನಾನು ಅವರಲ್ಲಿ ಫ್ಲೂಟ್ ಅಭ್ಯಾಸ ಮಾಡಿದೆ. ನಾನು ಓದಿದ್ದು NMKRV ಕಾಲೇಜಲ್ಲಿ BSc ಪದವೀಧರೆ. ಅದು ಮುಗಿದ ಮೇಲೆ ನನಗೆ ಮದುವೆ ಆಯಿತು. ಆಮೇಲೆ ನಾನು ಗೋವಾದಲ್ಲಿ ನಮ್ಮ ಹಸ್ಬೆಂಡ್ ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ನಾನು ಅಲ್ಲಿಗೆ ಶಿಫ್ಟ್ ಆಗಬೇಕಾಯಿತು. ಅಲ್ಲಿ ಒಂದು ಸುಮಾರು 18 ವರ್ಷಗಳ ಕಾಲ ಇದ್ವಿ. ಅದಾದಮೇಲೆ ಅಲ್ಲಿಂದ ಬಂದ ಮೇಲೆ ನನ್ನ ಮಗಳು ಆಯುರ್ವೇದಿಕ್ ಓದಬೇಕು ಅಂತ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಇಲ್ಲಿ ಬಂದ ಮೇಲೆ ಮತ್ತೆ ವಿದ್ವಾನ್ HS ಸುಧೀಂದ್ರ ಅವರ ಬಳಿ ನಾನು ಮತ್ತೆ ನನ್ನ ಫ್ಲೂಟ್ ಕಲಿಕೆಯನ್ನು ಮತ್ತೆ ಆರಂಭ ಮಾಡಿದೆ. ಬಟ್ ಪ್ರಾಕ್ಟೀಸಲ್ಲಿ ಇಟ್ಕೊಂಡೇ ಇದ್ದೆ ನಾನು. ವಿದ್ವತ್ತು ಮತ್ತು ಈ ರೇಡಿಯೋ ಮ್ಯೂಸಿಕ್ ಆಡಿಷನ್ ಎಲ್ಲ ಸ್ವಲ್ಪ ಗೋವಾದಲ್ಲಿ ಇದ್ದಾಗ ಸ್ವಲ್ಪ ಏಕಾಂತ ಸಿಕ್ತಿತ್ತು ನನಗೆ ಪ್ರಾಕ್ಟೀಸ್ಗೆ, ಟೈಮ್ಗೆ. ಸೊ ಅಲ್ಲಿ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೆ ಕೆಲವು ಕೃತಿಗಳನ್ನೆಲ್ಲ. ಮತ್ತು ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ರೀಸ್ಟಾರ್ಟ್ ಆದಂಗೆ ಆಯಿತು ಅದು. ಸುಮಾರು ಈಗ 10 ವರ್ಷಗಳಿಂದ ನಾನು ವಿದುಷಿ ಸುಕನ್ಯಾ ರಾಮ್ ಗೋಪಾಲ್ ಮೇಡಮ್ ಅವರ ಘಟತರಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಫ್ಲೂಟ್ ನುಡಿಸ್ತಾ ಇದ್ದೀನಿ. ಸುಕನ್ಯಾ ರಾಮ್ ಗೋಪಾಲ್ ಮೇಡಮ್ ಅವರು ಕೂಡ ನನಗೆ ಗುರು ಸಮಾನರು. ತಮ್ಮ ಪಯಣ ನಿಜಕ್ಕೂ ಒಂದು ರೀತಿ ರೋಮಾಂಚನ ಉಂಟು ಮಾಡುತ್ತೆ. ಯಾಕಂದ್ರೆ ಏಕಾಂತದ ಸಮಯ ಸಿಗೋದು ಬಹಳ ಕಷ್ಟ. ಅಂಥದ್ದು ತಮಗೆ ಗೋವಾದಲ್ಲಿ ಸಿಕ್ತು ಅಂತ ಹೇಳಿದ್ರಿ, ಮತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಾ. ಯಾಕಂದ್ರೆ ಈ ಮನೋಧರ್ಮ ಅನ್ನೋದು ಏನಿರುತ್ತೆ ಅದು ಸಹಜವಾಗಿ ಹೊಮ್ಮಬೇಕಾದ್ರೆ ಏಕಾಂತ ಬೇಕಾಗುತ್ತೆ. ಆ ಏಕಾಂತದಲ್ಲಿ ಆ ಮನಸ್ಸಿನ ಭಾವನೆಗಳನ್ನ ಹೇಗೆ ತುಂಬಬಹುದು ಈ ಕೊಳಲ ಧ್ವನಿಯಲ್ಲಿ ಅನ್ನೋದನ್ನ ತಾವು ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಹಳ ಸಂತೋಷ. ಐಶ್ವರ್ಯ ಅವರೇ, ನಿಮ್ಮ ಮನೆಯಲ್ಲಿ ಹಬ್ಬವನ್ನ ಹೇಗೆ ಆಚರಿಸ್ತೀರಿ? ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ. ವ್ರತ ಅಂತ ಏನು ಮಾಡೋದಿಲ್ಲ ನಮ್ಮ ಮನೆಯಲ್ಲಿ. ಆದರೆ ಪೂಜೆನ ಫಾಲೋ ಮಾಡೋದು ನಮ್ಮ ಮನೇಲಿ ಎಲ್ಲರೂ ಹಾಡ್ತೀವಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ಸಮಯ ಹಾಡಿ ಆಮೇಲೆ ಹಬ್ಬದೂಟನ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದು ಸಂತೋಷ ಪಡ್ತೀವಿ.
ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಒಂದು ನೆಪದಲ್ಲಿ ಸಂಗೀತ ಗೋಷ್ಠಿಯನ್ನ ಗಾಯನ ಗೋಷ್ಠಿಯನ್ನ ನಡೆಸೋದಕ್ಕೆ ಒಂದು ನೆಪ ಆಗುತ್ತೆ. ಹೌದು ಹೌದು. ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆದ್ರೂ ಎಲ್ಲರೂ ಗೋಷ್ಠಿ ಸಂಗೀತ, ಒಂಥರ ಮನೆಯಲ್ಲಿ ಗೋಷ್ಠಿ ಸಂಗೀತ ಆಗೇ ಆಗತ್ತೆ. ಅದಿಲ್ಲದೆ ಇದ್ರೆ ಹಬ್ಬ ಮುಗಿಯೋದೇ ಇಲ್ಲ. ಸೊ ಇಟ್ಸ್ ಅ ವೆರಿ ಮ್ಯೂಸಿಕಲ್ ಫೆಸ್ಟಿವಲ್. ತುಂಬಾ ಸಂತೋಷ ಐಶ್ವರ್ಯ ಅವರೇ. ವಾಣಿಯವರೇ, ನಿಮ್ಮಲ್ಲಿ ವ್ರತ ಉಂಟಾ? ಹೌದು ಸರ್, ನಮ್ಮಲ್ಲಿ ವ್ರತ. ಹೇಗೆ ಮಾಡ್ತೀರಿ ವ್ರತ? ಅದು ಇದು ವರಮಹಾಲಕ್ಷ್ಮಿ ಹಬ್ಬ, ಇದು ಎಲ್ಲರ ಮನೇಲೂ ಸಡಗರ ಸಂಭ್ರಮ ಇದ್ದೇ ಇರುತ್ತೆ. ನಮ್ಮಲ್ಲೂ ಹಾಗೆ ತಳಿರು ತೋರಣದಿಂದ ಮನೆ ಸಿಂಗರಿಸ್ತೀವಿ. ಮತ್ತು ಮನೆ ಮುಂದೆ ಬಾಗಿಲಿಗೆ ರಂಗೋಲಿ, ಕೆಮ್ಮಣ್ಣು, ಕಲರ್ ರಂಗೋಲಿ ಎಲ್ಲ ಹಾಕ್ತೀವಿ. ಇದು ಹಬ್ಬ ಹಾಗೇ ವ್ರತ ಕೂಡ. ಸೊ ಮನೇಲಿ ಕಲಶ ಇಡೋ ಪದ್ಧತಿ ಇದೆ. ಕಲಶಕ್ಕೆ ಸೀರೆ ಉಡಿಸಿ ಎಲ್ಲ ಮಾಡಬೇಕಾಗತ್ತೆ. ಹಬ್ಬದ ತಯಾರಿನ ಸುಮಾರು 3-4 ದಿನದಿಂದಾನೇ ಮಾಡ್ಕೊಳ್ತಿರ್ತೀನಿ. ನೈವೇದ್ಯದಿಂದನೇ ಸ್ಟಾರ್ಟು ಆ್ಯಕ್ಚುಲಿ. 5 ಬಗೆಯ ತಿನಿಸುಗಳನ್ನ ಮಾಡಬೇಕಾಗತ್ತೆ. ಚಕ್ಲಿ, ಕೋಡುಬಳೆ, ಕೊಬ್ಬರಿ ಮಿಠಾಯಿ ಇಂಥವೆಲ್ಲ. ಜೊತೆಗೆ ಒಬ್ಬಟ್ಟು ಇದ್ದೇ ಇರುತ್ತೆ. ಮತ್ತು ಆ ದಿನ, ಪೂಜೆಯ ದಿನ ನೈವೇದ್ಯ ಎಲ್ಲ ಮತ್ತು ಅನ್ನ, ಪಾಯಸ ಇವೆಲ್ಲ ಅವತ್ತು ಬೆಳಿಗ್ಗೆ ಮಾಡಿ ಮತ್ತೆ ಪೂಜೆ ಕೂತ್ಕೊಳ್ಳೋದು. ಪೂಜೆ ಕೂತ್ಕೊಳ್ಳೋಕೆ ಮುಂಚೆ ಕಲಶವನ್ನ ಎದುರುಕೊಳ್ಳೋದು ಅಂತ ಒಂದು ಪದ್ಧತಿ ಇದೆ. ಎದುರುಗೊಳ್ಳೋದು ಎಲ್ಲಿಂದ ತರ್ತೀರಿ? ಅದು ಮನೆಯ ಬಾಗಿಲ ಹತ್ರ ಹಿರಿಯರು ನಮ್ಮಲ್ಲಿ ಮತ್ತೆ ಹಿಡ್ಕೊಳ್ತಾರೆ ಕಲಶನ. ಸೊ ಅದನ್ನ ನಾವು ತುಳಸಿ ಮುಂದೆ ತಗೊಂಡು ಹೋಗಿ ಅಲ್ಲಿ ಅರಿಶಿನ ಕುಂಕುಮ ಇಟ್ಟು ಮತ್ತೆ ಅದನ್ನ ಮನೆ ಬಾಗಿಲಿಗೆ ತಂದು ಅದನ್ನ ಆರತಿ ಮಾಡಿ ಮನೆಗೆ ಒಳಗೆ ಕರ್ಕೊಳ್ಳೋದು ಅಂತ. ಆ ಲಕ್ಷ್ಮಿ ಆಗಮನ ಆಯಿತು ಅಂತ. ಅದಾದ್ಮೇಲೆ ಲಕ್ಷ್ಮಿ ಹೆಜ್ಜೆಗಳನ್ನ ಬರೆದಿರ್ತೀವಿ. ಆಮೇಲೆ ಕಲಶದಲ್ಲಿ ಅದನ್ನ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಷೋಡಶೋಪಚಾರ ಪೂಜೆಯನ್ನ ಮಾಡ್ತೀವಿ. ಮತ್ತೆ ಮಹಾನೈವೇದ್ಯ, ಮಹಾಮಂಗಳಾರತಿ ಆಗುತ್ತೆ. ಅದಾದ್ಮೇಲೆ ಎಲ್ಲರೂ ಕೂತು ಊಟವನ್ನ ಸವಿಯೋದು. ನೈವೇದ್ಯಕ್ಕೂ ಅಷ್ಟೇ ಅನ್ನ, ತೊವೆ, ಪಾಯಸ, ಕೋಸಂಬರಿ, ಪಲ್ಯಗಳು ಮತ್ತೆ ಒಬ್ಬಟ್ಟು, ಈ 5 ಬಗೆಯ ತಿನಿಸು, ತೆಂಗಿನಕಾಯಿ, ಹಾಲು, ಮೊಸರು ಎಲ್ಲ ಇಡ್ತೀವಿ ನೈವೇದ್ಯಕ್ಕೆ. ಅದಾದ ನಂತರ ಮಹಾಮಂಗಳಾರತಿ ಆದಮೇಲೆ, ಊಟ ಆದಮೇಲೆ ಸಾಯಂಕಾಲ ಲಕ್ಷ್ಮಿಗೆ ಆರತಿಯನ್ನು ಮಾಡ್ತೀವಿ. ಆವಾಗ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತೀವಿ. ಆಮೇಲೆ ಎಲ್ಲರೂ ಕೂತು ಒಂದಷ್ಟು ಕೀರ್ತನೆಗಳನ್ನು ಹಾಡ್ತೀವಿ ಖಂಡಿತವಾಗ್ಲೂ. ಮತ್ತು ಅತ್ತೆಗೆ ಕೆಲವು ಸಂಪ್ರದಾಯ ಹಾಡುಗಳೆಲ್ಲ ಗೊತ್ತು, ಲಕ್ಷ್ಮಿ ಕುರಿತಾದ ಪೂಜೆಯ ಹಾಡುಗಳು, ಅವೆಲ್ಲ ಅವರು ಹಾಡ್ತಾರೆ. ಹೀಗೆ ಅವತ್ತು ಹಬ್ಬವನ್ನು ಆಚರಿಸ್ತೀವಿ. ಒಟ್ಟಲ್ಲಿ ಇಡೀ ದಿನ ಸಂಭ್ರಮ. ಇಡೀ ದಿನ ಸಂಭ್ರಮ. ನೋಡಿ, ನಮ್ಮ ಬದುಕಿನ ಜಂಜಡಗಳ ನಡುವೆ ಕ್ಷಣಕಾಲವಾದರೂ ನೆಮ್ಮದಿ ಸಿಗಬೇಕು, ಸಂತೋಷದಿಂದ ಕಳೀಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಈ ರೀತಿಯಾದ ಹಬ್ಬಗಳನ್ನು, ವ್ರತಗಳನ್ನು, ಜಾತ್ರೆಗಳನ್ನು ಆರಂಭಿಸಿದ್ರು ಅಂತ ಕಾಣುತ್ತೆ. ಅದರಲ್ಲೂ ನಮ್ಮ ದೇಶದಲ್ಲಿ ಈ ರೀತಿಯ ಹಬ್ಬಗಳು ಸಾಕಷ್ಟು ಬರುತ್ತೆ. ಅದರಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸಂಭ್ರಮದಿಂದ ಪಾಲ್ಗೊಳ್ತಾರೆ ಅಂತ ನೋಡೋದೇ ಕಣ್ಣಿಗೆ ಒಂದು ಹಬ್ಬವಾಗುತ್ತೆ. ಬಹಳ ಸೊಗಸಾಗಿ ಹಬ್ಬಗಳನ್ನು ತಾವು ಆಚರಿಸ್ತಾ ಇದ್ದೀರಿ. ತುಂಬ ಸಂತೋಷ. ಐಶ್ವರ್ಯ ಅವರೇ, ತಾವು ಹಿನ್ನೆಲೆ ಗಾಯಕಿಯಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ತಮ್ಮ ಹಾಡುಗಳು ಈಗಾಗಲೇ ಜನಪ್ರಿಯತೆಯನ್ನು ಗಳಿಸಿದೆ. ನಮಗಾಗಿ ಯಾವುದಾದರೂ ಒಂದು ಹಾಡು. ಎಂಥ ದಯವಂತನು ಸಂತರ ಮನದಾತನು, ಅಂಥ ಇಂಥವನಲ್ಲ ನಮ್ಮ ಲಕ್ಷ್ಮೀಕಾಂತನು. ಎಂಥ ದಯವಂತನು ಸಂತರ ಮನದಾತನು, ಅಂಥ ಇಂಥವನಲ್ಲ ನಮ್ಮ ಲಕ್ಷ್ಮೀಕಾಂತನು. ಎಂಥ ದಯವಂತನು ಕರಿ ಜನ್ಮ ತಾಳ್ದರಸನು, ನೀರೊಳು ನೆಕ್ಕರ ಕೂಡಿ ಕಾದಾಡಿ ಕಾದಾಡಿ ಬಳಲಿ. ಕರಿ ಜನ್ಮ ತಾಳ್ದರಸನು, ನೀರೊಳು ನೆಕ್ಕರ ಕೂಡಿ ಕಾದಾಡಿ ಕಾದಾಡಿ ಬಳಲಿ. ಶ್ರೀ ಹರಿ 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 ಎಂದು ಹರಣವ ತೊರೆವಾಗ ಬರಿ ಮಂಡೆಯೊಳು ಬಂದು ಬರದಿಂದು ಧರಿಸಿದೆಯೋ, ಬರಿ ಮಂಡೆಯೊಳು ಬಂದು ಬರದಿಂದು ಧರಿಸಿದೆಯೋ. ಎಂಥ ದಯವಂತನು
ನಮ್ಮ ಲಕ್ಷ್ಮೀಕಾಂತನು ನಮ್ಮ ಲಕ್ಷ್ಮೀಕಾಂತನು. ತುಂಬ ಚೆನ್ನಾಗಿತ್ತು ಐಶ್ವರ್ಯ ಅವರೇ. ಥ್ಯಾಂಕ್ ಯು ಸರ್. ನಮ್ಮಲ್ಲಿ ಕೀರ್ತನೆಗಳು ಎಷ್ಟಿದೆ ಅಂತ ಹುಡುಕಕ್ಕೆ ಹೋಯಿತು ಅಂದರೆ ಕನಿಷ್ಠ 10,000 ಕೀರ್ತನೆಗಳು ಸಿಗುತ್ತೆ. ಆದರೆ ನಮ್ಮ ಗಾಯಕರು ಯಾಕೋ ಮನಸ್ಸು ಮಾಡಿಲ್ಲ, ಹೆಚ್ಚು ಅಂದರೆ ಒಂದು 500 ಕೀರ್ತನೆಗಳನ್ನೇ ಮತ್ತೆ ಮತ್ತೆ ಹಾಡ್ತಾ ಇರ್ತಾರೆ. ಆ 10,000 ಕೀರ್ತನೆಗಳಲ್ಲಿ ನಮ್ಮ ದಾಸರು ಬಿಟ್ಟು ಹೋಗಿದ್ದಾರೆ. ನಮಗೆ ಯಾಕೆ ಅವುಗಳಲ್ಲಿ ಇರುವಂಥ ಸೊಗಸಾದ ಕೀರ್ತನೆಗಳನ್ನು ಆಯ್ಕೆ ಮಾಡಿಕೊಂಡು ರಾಗವನ್ನು ಹಾಕಿ ಎಲ್ಲರ ಹೃದಯವನ್ನು ಮುಟ್ಟುವ ಹಾಗೆ ಯಾಕೆ ಅವರು ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇದೆ. ಬಹಳ ಒಳ್ಳೆ ಒಂದು ಹಾಡನ್ನು ನಮಗಾಗಿ ತಾವು ಕೊಟ್ರಿ. ವಾಣಿಯವರೇ, ತಮ್ಮ ಕೊಳಲ ವೈಭವ ಹೇಗಿದೆ ಕೇಳಬಹುದಾ? ಖಂಡಿತ ಸರ್. ಇದು ಒಂದು ಮೈಸೂರು ವಾಸುದೇವಾಚಾರ್ಯರ ಕೃತಿ, ಶ್ರೀಹರಿ ವಲ್ಲಭೆ ಅಂತ, ಶುದ್ಧ ಧನ್ಯಾಸಿ ರಾಗದಲ್ಲಿದೆ. ಬಹಳ ಚೆನ್ನಾಗಿ ನುಡಿಸಿದೆ ವಾಣಿಯವರೇ. ಥ್ಯಾಂಕ್ ಯು. ತಾವು ವಯೋಲಿನ್, ವೀಣೆ ಮತ್ತು ವೇಣು ಈ ಮೂರನ್ನೂ ಸೇರಿಸಿ ತ್ರಿಗಳಬಂದಿ ಮಾಡ್ತೀರಂತಲ್ಲ, ಏನು ಅದರ ವಿಶೇಷ? ನಾನು ವಿದ್ವಾನ್ ಎಚ್ ಎಸ್ ಸುಧೀಂದ್ರ ಅವ್ರ ಹತ್ರ ಕಲಿಕೆ ಪ್ರಾರಂಭ ಮಾಡಿದಾಗ ನನ್ನ ಗುರುಗಳ ಅವರ ನೇತೃತ್ವದಲ್ಲಿ ಬ್ಯಾಂಡ್ ಆಯಿತು ನಮ್ಮದು, V3 ಬ್ಯಾಂಡ್ ಅಂತ, ವಿ ಟ್ರಯೋ ಅಂತ. ಅವರ ಶಿಷ್ಯರೇ ನಾವೆಲ್ಲ. ಶುಭಾ ಸಂತೋಷ್ ಅವರು, ವಿದುಷಿ ಶ್ರೀಮತಿ ಶುಭಾ ಸಂತೋಷ್ ಅವರು ವೀಣೆಯಲ್ಲಿ, ಹಾಗೂ ವೈಲಿನಲ್ಲಿ ವಿದುಷಿ ಶ್ರೀಮತಿ ಪ್ರೇಮಾ ವಿವೇಕ್ ಅಂತ. ಈ ಮೂರು ಕಾಂಬಿನೇಷನ್ ಮಾಡಿ, ಆಲ್ ವಿಮೆನ್ಸ್ ಮಾಡಿ ಅಂತ ಅವರ ನೇತೃತ್ವದಲ್ಲಿ ಒಂದು ಕಾಂಬಿನೇಷನ್ ಆಗಿದ್ದು. ಇದರ ಮೂಲಕ ನಾವು ಸುಮಾರು 50-60 ಒಂದು 10 ವರ್ಷಗಳಿಂದ ನುಡಿಸ್ತಾ ಇದ್ದೀನಿ ಈ ಟ್ರೂಪಲ್ಲಿ. ಸುಮಾರು ಒಂದು 60-70 ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಸರ್.
TTD ತಿರುಮಲ ತಿರುಪತಿ ದೇವಸ್ಥಾನ ನಾದ ನೀರಾಂಜನ ಪ್ರೋಗ್ರಾಮಲ್ಲಿ ಹಾಗೂ ಚಂದನದಲ್ಲಿ ಕೂಡ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ನುಡಿಸಿದ್ದೀವಿ, ಸೇಮ್ ಟ್ರೂಪು. ಬಹಳ ಸಂತೋಷ. ಕೊಳಲು ವಾದನವನ್ನು ಕೇಳಬೇಕು ಮತ್ತು ತಮ್ಮ ಗಾಯನವನ್ನು ಆಲಿಸ್ಬೇಕು ಅಂತ ಆಸೆ, ಆದರೆ ಕಾಲ ಅನ್ನೋಬ್ಬ ಒಬ್ಬ ಇರ್ತಾನೆ, ಬೆಂತಟ್ಟಿ ಹೇಳ್ತಾ ಇರ್ತಾನೆ ಸಮಯ ಮುಗಿತಾ ಬಂತು ಅಂತ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಪುಸ್ತಕಗಳನ್ನು ಕೊಡುವ ಕೆಲಸ ನನ್ನ ಪಾಲಿಗೆ ಉಳಿದಿದೆ. ಹಾಗಾಗಿ ಐಶ್ವರ್ಯ ಅವರು ಸಿದ್ಧವಾಗಿದ್ದರೆ ಒಂದಷ್ಟು ಪ್ರಶ್ನೆ ಆಗಬಹುದಾ? ಶೋರ್ ಸರ್. ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ವರಮಹಾಲಕ್ಷ್ಮಿ ವ್ರತವನ್ನು ಎಂದು ಆಚರಿಸುತ್ತಾರೆ? ಶ್ರಾವಣ ಮಾಸ 4ನೆಯ ಶುಕ್ರವಾರ, ಶ್ರಾವಣ ಮಾಸ 2ನೆಯ ಶುಕ್ರವಾರ. ಶ್ರಾವಣ ಮಾಸ 2ನೆಯ ಶುಕ್ರವಾರ. 2ನೇ ಶುಕ್ರವಾರ ಅಂತ ತಾವು ಹೇಳ್ತಾ ಇದ್ದೀರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವರಮಹಾಲಕ್ಷ್ಮಿ ವ್ರತದ ಉಲ್ಲೇಖವು ಯಾವ ಪುರಾಣದಲ್ಲಿದೆ? ಸ್ಕಾಂದ ಪುರಾಣ, ವಿಷ್ಣು ಪುರಾಣ? ಊಹೆ ಮಾಡಬಹುದು. ಸ್ಕಾಂದ ಪುರಾಣ. 3ನೇ ಪ್ರಶ್ನೆ, ಸ್ಕಾಂದ ಪುರಾಣದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾರಿಗೆ ಹೇಳುತ್ತಾರೆ? ಶಿವ ಪಾರ್ವತಿಗೆ ಹೇಳುತ್ತಾನ, ಬ್ರಹ್ಮ ಸರಸ್ವತಿಗೆ ಹೇಳ್ತಾನ? ಇದನ್ನು ತಿಳ್ಕೋಬೇಕಾಗಿದೆ. ಶಿವ ಪಾರ್ವತಿಗೆ ಹೇಳ್ತಾನೆ. 4ನೇ ಪ್ರಶ್ನೆ, ವರಮಹಾಲಕ್ಷ್ಮಿ ವ್ರತವನ್ನ ಮೊದಲ ಬಾರಿಗೆ ಯಾರು ಆಚರಿಸಿದರು ಅಂತ ದಾಖಲೆ ಇದೆ? ಚಾರುಮತಿಯ, ಚಂದ್ರಮತಿಯ? ಚಂದ್ರಮತಿ ಇರಬಹುದಾ? ಹೌದಾ? ಇರಬಹುದು. ಈಗ 5ನೇ ಪ್ರಶ್ನೆ ಬಂದಿದೆ. ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿದರೆ ಎಷ್ಟು ಲಕ್ಷ್ಮಿಗಳನ್ನ ಪೂಜೆ ಮಾಡಿದ ಪುಣ್ಯ ಬರುತ್ತೆ? ಅಷ್ಟಲಕ್ಷ್ಮಿಯರ, ನವಲಕ್ಷ್ಮಿಯರ? ಅಷ್ಟಲಕ್ಷ್ಮಿಯರು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಶ್ರಾವಣ ಮಾಸ 2ನೆಯ ಶುಕ್ರವಾರ ನಡೆಸ್ತೇವೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸ್ಕಾಂದ ಪುರಾಣದಲ್ಲಿ ಈ ವ್ರತದ ಉಲ್ಲೇಖ ಬರುತ್ತೆ. 3ನೇ ಪ್ರಶ್ನೆಗೆ ಉತ್ತರ, ಶಿವ ಪಾರ್ವತಿಗೆ ಈ ವರಮಹಾಲಕ್ಷ್ಮಿ ವ್ರತದ ಮಹತ್ವ ಏನಿದೆ, ಯಾಕೆ ಜನರು ಅದನ್ನು ಮಾಡಬೇಕು ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡುವ ವಿಚಾರ ಉಂಟು. 4ನೇ ಪ್ರಶ್ನೆಗೆ ಉತ್ತರ ಚಾರುಮತಿ ಆಗಿತ್ತು. ಬಹಳ ಕಷ್ಟದಲ್ಲಿದ್ದಾಗ ಈ ಒಂದು ವ್ರತವನ್ನು ಮಾಡ್ತಂದೆ ನಿನ್ನ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ಅನ್ನೋ ಒಂದು ಕನಸು ಬಿದ್ದಾಗ ಆಕೆ ಮೊದಲ ಬಾರಿಗೆ ಈ ವ್ರತವನ್ನು ಆಚರಣೆ ಮಾಡ್ತಾಳಂತೆ. ಆನಂತರ ಜಗತ್ತಲ್ಲಿ ಎಲ್ಲರೂ ಆಚರಿಸೋದಕ್ಕೆ ಶುರು ಮಾಡಿದ್ರು ಅನ್ನೋ ವಿಚಾರ ಉಂಟು. 5ನೇ ಪ್ರಶ್ನೆಗೆ ಉತ್ತರ, ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡಿದಂಥ ಪುಣ್ಯ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರೆ ಅಂತ ಹೇಳ್ತಾರೆ. ತುಂಬ ತುಂಬ ಧನ್ಯವಾದಗಳು ಐಶ್ವರ್ಯ ಅವರೇ. ಈಗ ವಾಣಿಯವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ವರಮಹಾಲಕ್ಷ್ಮಿ ವ್ರತದಿಂದ ಲಕ್ಷ್ಮೀದೇವಿಯನ್ನ ಸಾಮಾನ್ಯವಾಗಿ ಯಾವುದರಲ್ಲಿ ಆವಾಹಿಸುತ್ತಾರೆ? ಕಲಶದಲ್ಲ, ವಿಗ್ರಹದಲ್ಲ? ಕಲಶದಲ್ಲಿ. 2ನೇ ಪ್ರಶ್ನೆ, ಈ ಕೆಳಗಿನ ವಸ್ತುಗಳಲ್ಲಿ ಯಾವ ವಸ್ತುವನ್ನು ಕಲಶದಲ್ಲಿ ಬಳಸುವುದಿಲ್ಲ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳ ಪಟ್ಟಿ ಇದೆ. ನೀರು, ಅಕ್ಷತೆ, ನಾಣ್ಯ, ನಿಂಬೆ, ಸುಣ್ಣ, ಹಾಲು, ತುಪ್ಪ, ಮಾವಿನ ಎಲೆ, ತೆಂಗಿನ ಎಲೆ, ಇವುಗಳಲ್ಲಿ ಹಾಲು ತುಪ್ಪವನ್ನು ಬಳಸಲ್ವಾ? ಸುಣ್ಣ ನಿಂಬೆಯನ್ನು ಬಳಸಲ್ವಾ ಕಲಶವನ್ನು ಇಡುವಾಗ? ಸುಣ್ಣ ನಿಂಬೆ ಬಳಸೋದಿಲ್ವಾ? ಇಲ್ಲ, ಸುತ್ತಲೂ ಹಾಕ್ತೀವಿ ಅಷ್ಟೇ ಸುಣ್ಣನ. ಅಲ್ಲ, ಎಲ್ಲಾದರೂ ಆಗಲಿ. ಈಗ ಎಲೆಯನ್ನು ಹೊರಗಡೆ ಇಡ್ತೇವೆ ಅಲ್ವಾ? ಮಾವಿನ ಎಲೆ ಅಥವಾ ಬೀಳೆ ಎಲೆ ಬಳಸ್ತೇವೆ ಕಲಶದಲ್ಲಿ. ಹಾಲು ತುಪ್ಪ ಸರ್? ಹಾಲು ತುಪ್ಪ ಬಳಸಲ್ಲ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಕಲಶದಲ್ಲಿರುವ ಪೂಜಿಸಿದ ನೀರನ್ನ ಏನು ಮಾಡುತ್ತಾರೆ? ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾರೆ, ತೀರ್ಥ ರೂಪದಲ್ಲಿ ಸ್ವೀಕರಿಸ್ತಾರೆ? ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾರೆ. 4ನೇ ಪ್ರಶ್ನೆ, ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾರು ಮಾಡುತ್ತಾರೆ? ಮದುವೆಯಾಗದ ಕನ್ಯೆಯರುನ, ಮದುವೆಯಾದ ಮುತ್ತೈದೆಯರು? ಮದುವೆಯಾದ ಮುತ್ತೈದೆಯರು. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಾಚೀನ ಲಕ್ಷ್ಮೀ ದೇವಾಲಯ ಯಾವುದು? ದೊಡ್ಡ ಗದವಳ್ಳಿ ಮಹಾಲಕ್ಷ್ಮಿ ದೇವಾಲಯ ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ? ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ. ಇದು ಅತ್ಯಂತ ಪ್ರಾಚೀನವಾದದ್ದು ಅಂತ ತಾವು
ಹೇಳ್ತಾ ಇದ್ದೀರಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಲಶದಲ್ಲಿ ಆವಾಹಿಸ್ತೇವೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮತ್ತು ಆ ಬಗ್ಗೆ ಒಳ್ಳೆಯ ವಿವರಣೆಯನ್ನು ತಾವು ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹಾಲು ತುಪ್ಪವನ್ನು ಕಲಶ ನಿರ್ಮಾಣದಲ್ಲಿ ಬಳಸೋಲ್ಲ. ತಾವು ಹೇಳಿದಾಗೆ ಸುಣ್ಣ ಮತ್ತು ನಿಂಬೆಯನ್ನು ಕೆಲವು ಕಡೆ ಬಳಸ್ತಾರೆ, ಆ ಪದ್ಧತಿ ಉಂಟು. ಮೂರನೇ ಪ್ರಶ್ನೆಗೆ ಉತ್ತರ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾರೆ, ಮನೆಯ ಶುದ್ಧೀಕರಣ ಆದ ಹಾಗೆ ಆಗುತ್ತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮದುವೆಯಾದ ಮುತ್ತೈದೆಯರು ವಿಶೇಷವಾಗಿ ಈ ಹಬ್ಬವನ್ನು ಮಾಡೋದುಂಟು. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದೊಡ್ಡಗದವಳ್ಳಿ ಮಹಾಲಕ್ಷ್ಮಿ ದೇವಾಲಯ ಇದು ಹೊಯ್ಸಳರ ಕಾಲಕ್ಕೆ ಸೇರಿದ್ದಿತ್ತು. ಬೇಲೂರಿಗೆ ಹೋಗೋದಕ್ಕೆ ಸ್ವಲ್ಪ ಒಂದು 4-5 ಕಿಲೋಮೀಟರ್ ಮೊದಲೇನೆ ಎಡಗಡೆಗೆ ಒಂದು ಪುಟ್ಟ ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಹೋಯಿತು ಅಂದರೆ ನಾವು ಮಹಾಲಕ್ಷ್ಮಿ ದೇವಸ್ಥಾನವನ್ನು ತಲುಪಬಹುದು. ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಏನು ತುಮಕೂರು ಹತ್ತಿರ ಇದೆ, ಅದಕ್ಕೆ ಹೆಚ್ಚು ಕಡಿಮೆ ಒಂದು 100 ವರ್ಷಗಳ ಇತಿಹಾಸ ಅಷ್ಟೇ ಉಂಟು. ಅದರ ಪ್ರಾಚೀನವಾದದ್ದು ಹಾಸನದಲ್ಲಿ ಇರತಕ್ಕಂಥ ಈ ದೊಡ್ಡಗದವಳ್ಳಿ ದೇವಸ್ಥಾನ. ತುಂಬ ಸಂತೋಷ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಬ್ಬದ ಬಗ್ಗೆ. ಸೊಗಸಾದ ಗಾಯನವನ್ನು ವಾದನವನ್ನು ನಮ್ಮ ವೀಕ್ಷಕರಿಗಾಗಿ ನೀಡಿದ್ರಿ. ಮತ್ತೆ ಒಂದು ಜೋಳಬಂದಿ ಆಗಬಹುದಾ? ಬಹಳ ಸೊಗಸಾಗಿತ್ತು ತಮ್ಮ ಜುಗಳಬಂದಿ. ಪುಸ್ತಕಗಳನ್ನು ಕೊಡುವಂತ ಒಂದು ಶುಭ ಕೆಲಸ ನನ್ನ ಪಾಲಿಗಿದೆ. ಮೊದಲಿಗೆ ಐಶ್ವರ್ಯ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಹಾಗೆಯೇ ಬಾಳ ಬೆಳಕು ಎನ್ನುವ ಒಂದು ಆತ್ಮಕಥೆಯ ಕೃತಿ, ವಿಶೇಷವಾದ ಕೃತಿ ತಮಗೆ ಕೊಡ್ತಾ ಇದ್ದೇವೆ. ಹಾಗೆಯೇ ವಾಣಿಯವರಿಗೂ ಸಹ ಪುಸ್ತಕಗಳನ್ನು ನೀಡುವುದರ ಜೊತೆ ತಮಗೂ ಈ ಬಾಳ ಬೆಳಕು ಎನ್ನುವ ಕೃತಿಯನ್ನ ಕೊಡ್ತಾ ಇದ್ದೇವೆ. ಚೆನ್ನಾಗಿದೆ, ಬಹಳ ಸಂತೋಷ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ನಿಮ್ಮನ್ನ ಭೇಟಿ ಮಾಡಿದ್ದು. ಮನೆಯಲ್ಲಿ ಕೂತು ನಿಮ್ಮ ಕಾರ್ಯಕ್ರಮ ನೋಡುವಾಗ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ನಾನೇ ಫಸ್ಟ್ ಮಾಡೋದು ಮನೆಯಲ್ಲಿ. ಇಲ್ಲಿ ಬಂದು ಹಾಟ್ ಸೀಟ್ ಅಲ್ಲಿ ಕೂತಾಗ ಇಲ್ಲಿ ಬಂದು ಸಂತೋಷ ಇದ್ದಿದ್ರಿಂದ ಅಷ್ಟು ಬಿಸಿ ತಟ್ಟಲಿಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಈಗ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ನಮ್ಮ ವೀಕ್ಷಕರಿಗೆ ಒಂದು ಸಲ ಶುಭಾಶಯ ಹೇಳೋಣ. ಮೊದಲಿಗೆ ಐಶ್ವರ್ಯ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕುಟುಂಬದವರೊಟ್ಟಿಗೆ ಹಬ್ಬವನ್ನು ಆಚರಿಸಿ ಒಳ್ಳೊಳ್ಳೆ ಊಟನ ತಿಂದು ಸಂತೋಷವಾಗಿರಿ. ಚಂದನದ ವೀಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಹಬ್ಬವನ್ನು ವಿಜೃಂಭಣೆಯಿಂದ ಮುಂದುವರಿಸಿ ಮತ್ತೊಮ್ಮೆ ತಮಗೆ ವರಮಹಾಲಕ್ಷ್ಮಿ ವ್ರತದ ಈ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಆ ಲಕ್ಷ್ಮೀ ಕಟಾಕ್ಷ ತಮಗೆಲ್ಲರಿಗೂ ದೊರೆಯಲಿ ಅಂತ ಆ ಮಹಾಲಕ್ಷ್ಮಿಯಲ್ಲೇ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.